ಅಂತಂದ್ರೆ ಐಫೋನ್ ತಗೊಂಡಿದ್ದು ಒಂದು ಟ್ರೀಟ್ ಕೊಡ್ಸಿಲ್ಲ ಇವನು. ಕಾಪಿರೈಟ್ ಬರುತ್ತೆ ಕಣೋ. ಬರುತ್ತೆ ಕಾಪಿರೈಟ್. ಮಾತಾಡ್ತಿದ್ದೀವಲ್ಲ, ಮಾತಾಡ್ತಿದ್ರೆ ಮ್ಯೂಸಿಕ್ ಬರಂಗಿಲ್ವಾ ಬ್ಯಾಕ್ಗ್ರೌಂಡ್? ಅವನಿಗೆ ಹೋಗುತ್ತೆ, ಮ್ಯೂಸಿಕ್ ಓನರಿಗೆ ಹೋಗುತ್ತೆ ದುಡ್ಡಿದು. ಪಾತ್ರ ಗೀತ್ರ ತಗೊಂಡು ಈ ತಬಲಗೆಲ್ಲ ಥರ ಬರೆಸ್ತಾರಲ್ಲ ಹಂಗೆ ಬಾರಿಸ್ಬಿಟ್ಟು ನೀನೊಂದು ಮ್ಯೂಸಿಕ್ ಕ್ರಿಯೇಟ್ ಮಾಡ್ಕೊ, ಹಾಕು, ಅದರಲ್ಲೇನಿದೆ, ಅದೇನು ಕಾಪಿ ಗೀಪಿ ಆಗಲ್ಲ. ಏನು ಇವಾಗ ಬರೀ ಸ್ಪೂನಲ್ಲಿ ಇದು ಸ್ಪೂನ್ ಇದೆಯಲ್ಲ ಅದನ್ನ ತೆಗೆದು ನಿಂಗೆ ಅಂದೇ ಮ್ಯೂಸಿಕ್ ಮಾಡ್ತಾರೆ. ಸ್ಪೂನ್ ಅದು ಅವ್ರ ಕಲೆಗಾರರು, ನಾವು ಕೊಲೆಗಾರರು. ನಾವು ಕಲೆ ಮಾಡಕ್ಕಲ್ಲ. ಚಂದನ್ ಶೆಟ್ಟಿ ಬಿಗ್ ಬಾಸ್ ಅಲ್ಲಿ ಅವ್ನು ಕಲೆಗಾರ ಮಾಡು, ಅದ್ರಲ್ಲೇನಿದೆ, ನಮಗೆ ಕಲೆ ಇದೆ, ಅದೆಲ್ಲ ಬೇರೆ ಪ್ರಶ್ನೆ. ಮ್ಯೂಸಿಕಲ್ಲಿ ಇಂಟ್ರೆಸ್ಟು, ಬಟ್ ಸ್ಟಿಲ್ ಶಂಕದಿಂದ ಬಂದ್ರೇನೆ ತೀರ್ಥ. ಬಾ ಚಂದನ್ ಶೆಟ್ಟಿ ಹತ್ರ ಹೋಗೋಣ, ಅವ್ನು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಬರೋಣ. ಅವನ ಹತ್ರ ಹೋಗಿ ಮ್ಯೂಸಿಕ್ ಮಾಡಿಸ್ಕೊಂಡ್ರೆ ನನ್ನ ಮನೆ ಮಾರ್ಬೇಕಾಗುತ್ತೆ. ಅವ್ನು ಇರೋ ಅರ್ಜುನ್ ಹತ್ರ ಅವನ ಹತ್ರನೂ ಅಷ್ಟೇ, ಬಾಡಿಗೆ ಮನೆ ಮಾರ್ಬಿಟ್ಟು ಓನರ್ ಕಲ್ಲಿ ಎಕಡೆದಲ್ಲಿ ಹೊಡ್ಸ್ಕೋಬೇಕು. ಫೇಕ್ಸ್ ಇದು ಮಾಡಿಬಿಟ್ಟು ಒಂದು ಒಳ್ಳೆ ಕಡೆ ಹೋಗ್ಬಿಟ್ಟು ಒಬ್ಬರದು ಫೋಟೋ ಶೂಟ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು 10 ಫೋಟೋ ತೆಗಿಬೇಕಷ್ಟೇ. ಹಂಗಾಗಿ ಫೋಟೋ ತೆಗಿಯೋದಕ್ಕೋಸ್ಕರ ಕರೆದಿದ್ರೆ, ಹಂಗಾಗಿ ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ಈಗ ನನ್ನದು ವ್ಲಾಗ್ ಎಂಡಿಂಗ್ ನಾನು ಮಾಡಲ್ಲ, ನನ್ನ ಜೊತೆ ಇರೋ ಫ್ರೆಂಡ್ ಮಾಡ್ತಾನೆ. ಈಗ ಫೋನ್ ಆಫ್ ಮಾಡಿದಾಗ ಫಾಲೋ ಮಾಡಿಲ್ಲ, ಯಾರೋ ಬಂದು ಮಾಡಿ ಅಂತಿದ್ರಾ? ಈಗ 2.5 ಗಂಟೆ, ಈಗ ನಾನು ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ ಬೇಗ. ನಾವು ಮಾಡಿಲ್ಲ, ಮುರ್ದಾಕ್ಬಿಡಿ. ನಮ್ಮ ಹುಡುಗ ಫೋಟೋ ಶೂಟ್ ಮಾಡ್ತಿದ್ದೀನಿ, ನಾನು ಒಂಚೂರು ಇದಾದ್ಮೇಲೆ ಈ ವ್ಲಾಗ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತಗೊಂಡು ಈ ಕಡೆ ಬಂದು ಮಾತಾಡ್ತಿದ್ದೀನಿ. ಹಂಗಾಗಿ ಈಗ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ನಾನು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಬೇಕು ಗೈಸ್. ಅವ್ರದ್ದು ರ್ಯಾಂಡಮ್ ಶಾರ್ಟ್ಸ್ ಒಂದು 10-15 ಫೋಟೋಸ್ಗೋಸ್ಕರ ಬಂದಿರೋದು. ಸರೌಂಡಿಂಗಲ್ಲಿ ಗೈಸ್ ಆ್ಯಕ್ಚುಲಿ ಇದಕ್ಕೆಲ್ಲ ಜನಗಳು ಕಡಿಮೆ ಇದೆ, ತುಂಬ ಚೆನ್ನಾಗಿ ಫೋಟೋ ಬರುತ್ತೆ. ಜನಗಳು ಜಾಸ್ತಿ ಇದ್ದರೆ ಅಷ್ಟು ಕ್ಲೀನಾಗಿ ಅನ್ಸಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕ್ಲಿಯರ್ ಇದ್ರೇ ಚೆನ್ನಾಗಿ ಅನ್ಸೋದು. ಗ್ರೀನರಿ ಎಲ್ಲ ಇದ್ದರೆ, ಜನಗಳಿಂದ ಜಾಸ್ತಿ ಕೂಡಿದ್ರೆ ಏನು ಈ ಜಾಗದಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ ಇಷ್ಟೇ. ಫೋನ್ ಓಪನ್ ಮಾಡುವಾಗ ಜಾಸ್ತಿ ಮಾತಾಡ್ತಿಲ್ಲ, ಫೋನ್ ಆಫ್ ಮಾಡುವಾಗ ಸರಿಯಾಗಿ ಮಾತಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಹಿರೇಕೊಳ್ಳಲೆ ಅಂತ ಹೇಳ್ಕೊಂಡು ಎಷ್ಟು ವಾಟರ್ ಇದೆ ನೋಡಿ. ಎಷ್ಟಿದೆ ಮೇಡಮ್ ಹೇಳಿ? ತುಂಬಾ ಇದೆ ಸರ್, ಬಟ್ ಮೆಜರ್ ಮಾಡೋಕ್ಕಾಗಲ್ಲ, ಬಿದ್ದು ನೋಡ್ಬೇಕಷ್ಟೇ. ನಾವೀಗ ಬಿದ್ದು ನೋಡಿದ್ರೆ ಮೆಜರ್ ಮಾಡೋಕ್ಕಾಗಲ್ಲ, ಆಳ ನೋಡ್ಬೋದು ಅಷ್ಟೇ, ಮೆಜರ್ ಎಲ್ಲಿ ಮಾಡೋಕ್ಕಾಗುತ್ತೆ? ನೋಡ್ಬೋದು ಅಷ್ಟೇ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಕಂಪ್ಲೀಟ್ಲಿ ಎಲ್ಲ ಗೈಸ್. ಇಲ್ಲಿ ಆಲ್ಮೋಸ್ಟ್ ಹುಡುಗಿನೇ ಬಂದಿದ್ದಾರೆ, ಸಿಂಗಲ್ ಯಾರು ಕಡಿಮೆ ಅನ್ಸುತ್ತೆ ಇಲ್ಲಿ ಬಂದಿರೋದು. ಸಿಂಗಲ್ ಯಾರು ಬರಲ್ಲ ಇಲ್ಲಿ ಈಗ ಸದ್ಯದ ಮಟ್ಟಿಗೆ. ಇವತ್ತು ವೀಕೆಂಡ್ಸ್, ಸಿಂಗಲ್ ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ನೋಡಿ, ಒಂದೇ ಪ್ಲೇಸಲ್ಲಿ ಎರಡೆರಡು ಕಲ್ಚರ್ನ ನೋಡ್ಬೋದು, ಒಂದು ಟ್ರೆಡಿಷನಲ್, ಒಂದು ವೆಸ್ಟರ್ನ್. ವೆಸ್ಟರ್ನ್ ಅವ್ರು ಚಡ್ಡಿ ಹಾಕೊಂಡು ಬಂದಿದ್ದಾರೆ, ಇವರು ಸ್ಯಾರಿ ಹಾಕೊಂಡು ಬಂದಿದ್ದಾರೆ. ಇಷ್ಟೇ ವ್ಯತ್ಯಾಸ ಗೈಸ್, ವೆಸ್ಟರ್ನಿಗೂ ಟ್ರೆಡಿಷ್ನಲಿಗೂ ಇಷ್ಟೇ ವ್ಯತ್ಯಾಸ. ನಂಗೆ ಗೊತ್ತಿಲ್ಲಪ್ಪ, ಹೇಳ್ಬೇಕನ್ನಿಸ್ತು, ಹೇಳಿದೆ ಅಷ್ಟೇ. ಆ್ಯಕ್ಚುಲಿ ಈ ಜಾಗಕ್ಕೆ ನಾನು ಎಷ್ಟು ದಿವಸ ಆಯಿತು ಗೊತ್ತಾ? ನಾನು ಲಿಟ್ರಲಿ 1 ಮಂತ್ ಆಯಿತು ನನ್ನ ಗಾಡಿ ಹಾಳಾದ್ಮೇಲಿಂದ ಈ ಕಡೆ ಬಂದಿದ್ದೇ ಕಡಿಮೆ ಆಗಿತ್ತು. ಈಗ ಬರ್ತಿದ್ದೀನಲ್ಲ, ಕಂಪ್ಲೀಟ್ ಈ ಜಾಗ ಪೂರ್ತಿ ಆ್ಯಕ್ಚುಲಿ ಚೇಂಜ್ ಆಗಿದೆ. ಸ್ವಚ್ಛತೆ ಮೇಂಟೈನ್ ಮಾಡಿದ್ದಾರೆ ಸ್ವಲ್ಪ. ಗಿಡ ಎಲ್ಲ ಅಲ್ಲ, ಗಿಡ ಎಲ್ಲ ಮರ ಪೊದೆಗಳೆಲ್ಲ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ, ಎಲ್ಲ ಚೆನ್ನಾಗಾಗಿದೆ. ಈ ಕಡೆ ಇದ್ದಿದ್ದೆಲ್ಲ ಕಂಪ್ಲೀಟ್ಲಿ ಬುಷ್ಷಿಂದ ಕವರ್ ಆಗಿತ್ತು, ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಕಂಪ್ಲೀಟ್ ಈ ಜಾಗದ ಇನ್ನೊಂದು ದಿವಸ ಬರ್ತೀನಲ್ಲ, ಒಬ್ಬನೇ ಫ್ರೀ ಮಾಡ್ಕೊಂಡು ಬಂದಾಗ ಇದ್ರ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಸುಳ್ಳಲ್ಲ, ನಿಜನೇ ಇದು. ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಿದ್ರೆ ನೋಡ್ತಾ ಇದ್ದೀವಿ, ಮತ್ತೆ ಹೇಳೋರಂತೂ ಯಾರು ಇಲ್ಲ ಅಂತ ಹೇಳಲ್ಲ. ಅವಳೆ ತಾನೆ ಯಾರು? ರೇಷ್ಮಾ ಆಂಟಿ ಅವಳು ಯಾರು? ಅದನ್ನ ಸರಿಯಾಗಿ ನೋಡಿದೀರ ಅನ್ಸುತ್ತೆ ನೀವು ಡೈಲಿ. ಹೀರೆಕೊಳ್ಳಲ್ಲಿ ಹೆಂಗಂತ ಹೆಸರು ಅಂತ ಕ್ವಶನ್ ಮಾಡಿದ್ದಾರೆ. ಆಕ್ಚುಲಿ ನನಗೆ ಗೊತ್ತಿಲ್ಲ, ಓಕೆನಾ? ಅದೇ ಕ್ವಶನ್ ಹೀರೆಕೊಳ್ಳಲ್ಲಿ ಅಂತ ಯಾಕೆ ನೀವು ಬ್ಲಾಗ್ ಎಲ್ಲ ಮಾಡೋದು? ಹಿರೇಕೊಳ್ಳಲೆ ಅಂತ ಗೊತ್ತೇನ್ರಿ ನಿಮಗೆ? ಇದು ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತೇನ್ರಿ? ಇದು ಹಿರೇಕೊಳ್ಳಲೆ ಅಲ್ಲ, ಯಾರು ಹೇಳಿ ನಿಮ್ಗೆ? ಅಯ್ಯನಕೆರೆ ಮೇಡಮ್ ಹೆಸರಾಗಿ ಮಿಸ್ ಮಾಡ್ತಿದ್ದೀರಾ ನೋಡಿ ಫ್ರೆಂಡ್ಸ್. ನೋಡಿ, ಅಯ್ಯನಕೆರೆ ಸುಮ್ಮನೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ ನೋಡಿ. ಅಯ್ಯನಕೆರೆ ಅಂತ, ಅಯ್ಯನಕೆರೆ ಸಕ್ಕರೆಪಟ್ಟಣದಲ್ಲಿ ಇರೋದು ಅಯ್ಯನಕೆರೆ, ಇದು ಹಿರೇಕೊಳ್ಳಲೆ. ಆಯ್ತು, ಇಷ್ಟೆಲ್ಲ ಮಾತಾಡ್ತಾರೆ ಹಿರೇಕೊಳ್ಳಲೆ ಹೇಳಿ ಅಷ್ಟೇ. ಕ್ವಶನ್ ಮಾಡೋದು ಗೊತ್ತು, ಕ್ವಶನಿಗೆ ಆನ್ಸರ್ ಗೊತ್ತಿಲ್ಲ ಅವರಿಗೆ. ಕ್ವಶನ್ ಮಾಡ್ತೀವಿ, ಕ್ವಶನ್ ಮಾಡ್ಬೇಕು. ಆನ್ಸರ್ ಇರೋರ ಹತ್ರ ಕ್ವಶನ್ ಮಾಡ್ಬೇಕು, ಆನ್ಸರ್ ಇಲ್ದಿರೋ ಹತ್ರ ಕ್ವಶನ್ ಮಾಡಿದ್ರೆ ರೈಟ್ ಪರ್ಸನ್ ಹತ್ರ ಬಂದಿದ್ದೀನಿ ಅಲ್ವಾ ಫ್ರೆಂಡ್ಸ್? ಕರೆಕ್ಟ್ ತಾನೆ? ಒಂದ್ ಕಡೆ ನಾವಿಲ್ಲಿ ಖುಷಿಯಾಗಿ ಮಾತಾಡ್ತೀವಿ, ಪಾಪ ಇವರು ಫೋಟೋ ಶೂಟಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಪಾಪ. ಅಪ್ರಿಷಿಯೇಟ್ ಮಾಡ್ತಿದ್ದ. ನಾವು ಮಾರ್ನಿಂಗ್ 11:30 ಇಂದ 3:30 ತನಕ ನಮ್ಮ ವರ್ಕ್ ನಾವು ಮಾಡಿದ್ದೀವಿ.
ಇವಾಗ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಹ್ಮ್. ಬೆಳಗಿನ ಏನೇನು ಮಾಡಿದ್ರಿ ಹೇಳಿ ಮೇಡಮ್ ಅವ್ರು ಮಾಡೆಲಿಗೆ ವೆಯ್ಟ್ ಮಾಡಿದ್ವಿ, ಮಾಡೆಲ್ ಬಂದರು. ಆಮೇಲೆ ನಮ್ದು ಅಕಾಡೆಮಿ ಇದೆ, ಗ್ಲಾಮರ್ ಮೇಕಪ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಬಂದಿದೆ, ಅಕಾಡೆಮಿ ಇದೆ. ಪ್ಲೀಸ್ ಜಾಯ್ನ್ ಆಗಿ. ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ತುಂಬ ಡೀಟೇಲ್ಡಾಗಿ ಹೇಳ್ಕೊಡ್ತೀವಿ ನಾವು. 30 days ಕೋರ್ಸ್ ಇರುತ್ತೆ. ಅದ್ರ ಜೊತೆ ಆರ್ಡರ್ಸ್ ತೊಗೊತೀನಿ, ಬ್ರೈಡಲ್ ಆರ್ಡರ್ಸ್ ತೊಗೊತೀನಿ. ನೀವು ನನ್ನ ಪೇಜ್ನ ನೋಡಿ, ಪೇಜ್ ಫಾಲೋ ಮಾಡಿ. ಓಕೆ, ಮೇಕಪ್ ಆರ್ಟಿಸ್ಟ್ರಿ ಬೈ ಕಣ್ಮಣಿ ಅಂತ ನನ್ನ ಪೇಜು. ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಗೈಸ್, ಈಗ ಕಾಣ್ತಿದೆಯಲ್ಲ ಇದೇ ಸ್ಕ್ರೀನ್ಶಾಟ್ ಇವ್ರದ್ದು ಪೇಜು. ಇದ್ರಲ್ಲಿ ಹೋಗಿ ಯಾರ್ಯಾರಿಗೆ ಫೋಟೋ ಶೂಟ್ ಮಾಡಿಸ್ಕೋಬೇಕು, ವಿಡಿಯೋ ಶೂಟ್ ಮಾಡಿಸ್ಕೋಬೇಕು, ಬ್ರೈಡಲ್ ಮೇಕಪ್ಸ್, ಮೇಕಪ್ಸ್, ಮದುವೆ ಮೇಕಪ್ಸ್, ಹಾಂ ಎಲ್ಲ ಮೇಕಪ್ಸ್ ಎಲ್ಲ ಮೇಕಪ್ಸ್ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಇವ್ರ ಹತ್ರ ಇರುತ್ತೆ. ಇಲ್ಲಿದ್ದಾರೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಂದು 5 ನಿಮಿಷ ಇಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬೋದಾ? ಸಾರಿ, ಏನ್ರಿ ನಮ್ಮದು ಇದು ನಮ್ಮ ಸೊತ್ತು ನಮ್ಮೂರು. ಇವರಿಗೆ ಮೇಕಪ್ ಮಾಡಿರೋದು ನೀವೇ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಊರಿಗೆ ಮಾಡಿರೋದು ನಾನು ಮೇಕಪ್, ಅದೇ ಇವ್ರಿಗೆ ಮೇಕಪ್ ಮಾಡಿರೋದು ಇವ್ರು ನೀವಲ್ವಾ ಅಂತ ಕೇಳ್ತಿರೋದು. ಹೌದು, ಇವರಿಗೆ ಮೇಕಪ್ ಮಾಡಿರೋದು ಇವರೇ. ನಾನೇ. ನೀವು ಏನು ಇವಾಗ ರಿವ್ಯೂಸ್ ಕೊಟ್ರಿ, ಅದ್ರ ರಿವ್ಯೂಸ್ ಕೊಡ್ಬೇಕು ನೀವು. ಏನು ರಿವ್ಯೂಸ್ ಕೊಡಲಿ? ನೀವು ಹೇಳಿದ್ರಲ್ಲ ಏನಂತ, ನನಗೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಮೇಕಪ್ ಅವ್ರಿಗೆ ಮಾಡಿರೋದು ಅಂತ ಹೇಳ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ನಿಜನೇ ಹೇಳ್ತಿರೋದು. ಯಾಕೆ ಸರ್ಚ್ ಕೊಡಿ. ಯಾಕೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ. GP ಯಾಕೆ? ಬಟ್ ನೀವು ಯಾವುದೋ ಮದ್ವೆಗೆ ನೀವು ನುಗ್ಗಿದ್ರಲ್ಲ, ಆ ಸ್ಟೋರಿ ಗೊತ್ತು ನನಗೆ. ನಾನು ಫೇಮಸ್ ಆಗಿದ್ದೀನಿ ಈಗ ಸದ್ಯದ ಮಟ್ಟಿಗೆ. ಹೆಂಗೆ